ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಫ್ಲೈಓವರ್ ವೆರಿ ಡೇಂಜರ್ ಅಂತಕ್ಕಂಥ ಸ್ಥಿತಿಗೆ ಬಂದು ತಲುಪಿದೆ. ಫ್ಲೈಓವರ್ನ ನಟ್ಟು ಬೋಲ್ಟು ಎಲ್ಲವೂ ಕೂಡ ಕಳಚಿ ಬೀಳ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳು ಕಳಪೆ ನಿರ್ವಹಣೆ ಮಾಡಿರೋದು ಇದಕ್ಕೆಲ್ಲ ಕಾರಣ. ಈ ನಿರ್ಲಕ್ಷ್ಯತನದಿಂದ ವಾಹನ ಸವಾರರು ಜೀವ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಫ್ಲೈಓವರ್ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ನೋಡೋಣ ಬನ್ನಿ. ಅಪಾಯಕಾರಿಯಾದ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲಿನ ಗ್ರಿಲ್ಗಳು ಶೇಕ್ ಜೀವ ಭಯದಲ್ಲಿ ಓಡಾಡ್ತಾ ಇರುವ ಸವಾರರು. ಬೆಂಗಳೂರಿನ ಪ್ರಮುಖ ಮೇಲ್ಸೇತುವೆಗಳಲ್ಲಿ ಕೆಆರ್ ಮಾರ್ಕೆಟ್ ಮೇಲ್ಸೇತುವೆ ಕೂಡ ಒಂದು. ಬೆಂಗಳೂರು ಟು ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ಈ ಮೇಲ್ಸೇತುವೆ ಮೇಲೆ ದಿನಕ್ಕೆ ಲಕ್ಷಾಂತರ ವೆಹಿಕಲ್ಸ್ ಓಡಾಡ್ತವೆ. ಇತ್ತೀಚೆಗೆ ಈ ಫ್ಲೈಓವರ್ ಸಂಚಾರ ಮಾಡೋದಿಕ್ಕೆ ವಾಹನ ಸವಾರರು ಭಯ ಪಡ್ತಾ ಇದ್ದಾರೆ. ಕಾರಣ ಫ್ಲೈಓವರ್ ಮೇಲೆ ಹಾಕಿದ್ದಂತಹ ಗ್ರಿಲ್, ಕಬ್ಬಿಣದ ಪ್ಲೇಟ್ಗಳ ನಟ್ಟು ಬೋಲ್ಟು ಕಳಚಿ ಶೇಕ್ ಆಗ್ತಿದೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ವಾಹನ ಸವಾರರು ಓಡಾಡೋದಕ್ಕೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಫ್ಲೈಓವರ್ ಮೇಲೆ ಹಾಕಿದಂಥ ಗ್ರಿಲ್ಲು ನಟ್ಟು ಕಳಚಿದ್ದು ಶೇಕ್ ಆಗ್ತಾ ಇದೆ. ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ. ಇದು ಕೆಆರ್ ಮಾರ್ಕೆಟ್ ಫ್ಲೈಓವರ್. ಈ ಫ್ಲೈಓವರ್ ಮೇಲೆ ನೋಡ್ಬೋದಾಗಿದೆ. ಇದು ಪ್ಲೇಟ್ ಏನು ಹಾಕಿದ್ದಾರೆ, ಕಬ್ಬಿಣದ ಪ್ಲೇಟು. ಈ ಪ್ಲೇಟ್ನ ನಟ್ಟಿಲ್ಲಿ ಕಳಿಸಿರುವಂಥದ್ದು. ಈ ನಟ್ಟು ಕಳಿಸಿರೋ ಕಾರಣದಿಂದಾಗಿ ಕಂಪ್ಲೀಟಾಗಿ ಇದು ಶೇಕ್ ಆಗ್ತಾ ಇದೆ. ಯಾವಾಗ ಏನಾಗುತ್ತೋ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟೊಂದು ಅಪಾಯಕಾರಿ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ವಾಹನ ಸವಾರರು ಲಾರಿ ಬಸ್ಸು ಬಂದರೆ ತೀರಾ ಅಪಾಯ ಆಗುತ್ತೆ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ನೋಡ್ಬೋದಾಗಿದೆ, ವೆಹಿಕಲ್ ಬರ್ತವೆ ಈಗ. ಆ ಭಾಗದಲ್ಲಿ ಚೆನ್ನಾಗಿದೆ. ಈ ಒಂದು ಕಂಪ್ಲೀಟಾಗಿ ಡಿವೈಡರ್ ಪಕ್ಕದಲ್ಲಿ ಇರತಕ್ಕಂತಹ ಪ್ಲೇಟ್ ಏನಿದೆ, ಆ ಪ್ಲೇಟು ಕಂಪ್ಲೀಟಾಗಿ ನಟ್ಟು ಕಳಚಿರೋದ್ರಿಂದ ಶೇಕ್ ಆಗ್ತಾ ಇದೆ. ಇದು ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ವಾಹನ ಸವಾರರು ಓಡಾಡಲಿಕ್ಕೂ ಕೂಡ ಅಪಾಯಕಾರಿ ಆಗಿದೆ. ಯಾಕೆಂತಂದರೆ ಯಾವಾಗ ಏನಾಗುತ್ತೋ ಅಂತ ಹೇಳಲಿಕ್ಕೆ ಬರಲ್ಲ, ತೀರಾ ಆತಂಕ ಆಗಿರುವಂಥದ್ದು. ಹೀಗಾಗಿ ಮೊದಲೆಲ್ಲ ವೆಲ್ಡಿಂಗ್ ಮಾಡಿದ್ರು BBMP ಅವರು, ಆ ವೆಲ್ಡಿಂಗ್ ಮಾಡಿದ್ರು ಕೂಡ ಮತ್ತೆ ಕಳಚಿರುವಂಥದ್ದು. ಈ ರೀತಿ ಕಳಚಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಆತಂಕ ಆಗುವ ಸಾಧ್ಯತೆ ಇದೆ. ಏನಾದರೂ ಕಂಪ್ಲೀಟಾಗಿ ಇರುವಂಥ ನಟ್ಟುಗಳೆಲ್ಲವೂ ಕೂಡ ಕಳಚಿ ಹೋದರೆ ಮತ್ತೆ ಅದು ಲೂಸ್ ಆಗುವ ಸಾಧ್ಯತೆ ಇದೆ. ಆಮೇಲೆ ವಾಹನ ಸವಾರರು ಓಡಾಡಲಿಕ್ಕೂ ಕೂಡ ಆಗಲ್ಲ. ವಾಹನ ಸವಾರರ ಟೈರ್ಗಳಿಗೂ ಕೂಡ ಆತಂಕ ಇದೆ, ಅದು ಕೂಡ ಟಚ್ ಆಗಿ ಪಂಚರ್ ಆಗ್ತವೆ, ಓಡಾಡೋದಕ್ಕೆ ಸಾಧ್ಯ ಆಗಲ್ಲ. ಈಗ ನಾವು ತೋರಿಸಿದ ಜಾಗವನ್ನ ಹೊರತುಪಡಿಸಿ ಟೌನ್ ಹಾಲ್ ಕಡೆಯಿಂದ ಫ್ಲೈಓವರ್ ಎಂಡ್ ಆಗುವ ಭಾಗದಲ್ಲೂ ಇದೇ ಪ್ಲೇಟ್ ಕಳಚಿದ್ದ ಬಗ್ಗೆ ವರದಿಯಾಗಿದೆ. ಪೊಲೀಸರು ಬ್ಯಾರಿಕೇಡ್ ಹಾಕಿ ಅಪಾಯ ಆಗದಂತೆ ಎಚ್ಚರ ವಹಿಸಿದೆ. ಇನ್ನು ಬಿಬಿಎಂಪಿ ಅದನ್ನ ಸರಿಪಡಿಸಿದ್ರು, ಫ್ಲೈಓವರ್ ಮೇಲೆ ಆಗಿರುವಂತಹ ಗ್ರಿಲ್ ಸಮಸ್ಯೆಯನ್ನ ಮಾತ್ರ ಸರಿಪಡಿಸ್ತಾ ಇರೋದು ವಿಪರ್ಯಾಸ. ಇನ್ನು ಗ್ರಿಲ್ ಶೇಕ್ ಆಗೋದ್ರಿಂದ ವಾಹನಗಳ ಟೈರ್ ಪಂಚರ್ ಆಗೋದು, ಕುಲುಕೋದು, ಜೊತೆಗೆ ನಿಯಂತ್ರಣ ತಪ್ಪೋದು ಆಗ್ತಿದೆ. ಇದು ಅಪಾಯಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ ವಾಹನ ಸವಾರರು ಬೇಸರವನ್ನ ವ್ಯಕ್ತಪಡಿಸುತ್ತಾರೆ. ಅದು 3 ದಿವಸ ಹಂಗೆ ದಿವಸ ಅದು ಯಾರು ಮಾಡಲ್ಲ. ನಾ ಪೊಲೀಸ್ ಕಂಪ್ಲೇಂಟ್ ಮಾಡಿ BBM ಕಂಪ್ಲೇಂಟ್ ಮಾಡಿದ್ದು ನಾನು, ಯಾರು ನೋಡೋಕೆ ಬಂದಿಲ್ಲ. ಟ್ರಾಫಿಕ್ ಪೊಲೀಸ್ ಬಂದರು, ನೋಡ್ಕೊಂಡು ಹೋದ್ರು ಅಂತ ಅಷ್ಟೇ, ಏನು ಮಾಡಿಲ್ಲ. ಆತ ಡೈಲಿ ಓಡಾಡ್ತೀವಿ, ಅಲ್ಲಿ ಕಿತ್ತೋಗಿದೆ ಮುಂದೆ ಫುಲ್ಲು. ಅದು ಏನು ಮಾಡಿದ್ದಾವೆ, ಇದು ಬ್ಯಾಗ್ ಗೇಟ್ ಎಲ್ಲ ಹಾಕಿ ಬಿಟ್ಟು ರೆಡಿ ಮಾಡ್ತಾ ಇಲ್ಲ. 8 ದಿವಸದಿಂದ ಆಗಿದೆ. ಏನು ಹೇಳ ಸರ್, ಭಯ ಆಗುತ್ತೆ ಸರ್. ಇಲ್ಲಿ ಮಾಡ್ಬೇಕು ಸರ್, ರೆಡಿ ಮಾಡಬೇಕು. ಅದು ಏನದು ಜಂಪ್ ಆಗುತ್ತೆ, ಗಾಡಿ ಎಗುರುತ್ತೆ, ಬ್ಯಾಲೆನ್ಸ್ ನೋಡ್ಕೋಬೇಕಷ್ಟೇ. ಗಾಡಿಗೆ ಮುಂದೆ ಚಾಕೆಟ್ ಬೇರೆಲ್ಲ ಇಟ್ಕೊಳ್ಳುತ್ತೆ. ಇನ್ನು ಬೆಂಗಳೂರಿನ ಬಾಲಗಂಗಾಧರ ಸ್ವಾಮೀಜಿ ಮೇಲ್ಸೇತುವೆ ಗ್ರಿಲ್ನ ನಟ್ಟು ಬೋಲ್ಟ್ ಕಳಚಿದ್ದು ಅಪಾಯಕ್ಕೆ ಆಹ್ವಾನ ಮಾಡಿದೆ. ಈ ಬಗ್ಗೆ ಶೀಘ್ರವೇ ಬಿಬಿಎಂಪಿ ಎಚ್ಚೆತ್ತು ಆಗಿರುವಂತಹ ಸಮಸ್ಯೆಗಳನ್ನ ಸರಿಪಡಿಸುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.